ನಮಸ್ಕಾರ ಆರ್ ಸಿ ಬಿ ಸ್ವಪ್ನಿಲ್ ಸಿಂಗ್ ಇವರು ಆರ್ ಸಿ ಬಿಗೆ ಬಂದ್ಮೇಲೆ ಆರ್ ಸಿ ಬಿಯ ಲಕ್ಕೇ ಚೇಂಜ್ ಆಗಿದೆ ಗುರು. ಇವರು ರೀಸೆಂಟ್ ಆಗಿ ಆರ್ ಸಿ ಬಿಯ ಬೋಲ್ಡ್ ಡೈರೀಸ್ ಅಲ್ಲಿ ತಮ್ಮ ಜೀವನ ಕಥೆಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಸ್ವಪ್ನಿಲ್ ಸಿಂಗ್ ಅವರು ಮೊದಲನೇ ಬಾರಿ 2008 ರಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಪಿಕ್ ಮಾಡ್ತಾರೆ. ಇವರ ಮೊದಲನೆಯ ವಿಕೆಟ್ MS ಧೋನಿ ಆಗಿರುತ್ತಾರೆ. ಅದಾದ ನಂತರ ಈ ಮ್ಯಾಚ್ ಆದ್ಮೇಲೆ ಅವರಿಗೆ ಯಾವುದೇ ಚಾನ್ಸಸ್ ಸಿಗಲ್ಲ. ಇದಾಗಿ 8 ವರ್ಷ ಆದ್ಮೇಲೆ ಪಂಜಾಬ್ ಅವರು ಇವ್ರನ್ನ ಪಿಕ್ ಮಾಡ್ತಾರೆ. ಅದಾದ ನಂತರ ಇವರು LSG ಯಲ್ಲಿ ನೆಟ್ ಬೌಲರ್ ಆಗಿ ಸೇರಿಕೊಳ್ತಾರೆ. ಸೊ ಅವ್ರು ಹೇಳ್ತಾರೆ, ಇದು ನನ್ನ ಲೈಫಿನ ಮೋಸ್ಟ್ ಡಿಸಪಾಯಿಂಟಿಂಗ್ ಫೇಸ್ ಆಗಿತ್ತು ಅಂತ. ಅದಾದ ನಂತರ RCB ಅವರು 2024 ಆಕ್ಷನ್ ಅಲ್ಲಿ 20 ಲಕ್ಷ ಹಣಕ್ಕೆ ಇವರನ್ನ ಖರೀದಿ ಮಾಡ್ತಾರೆ. RCB ಟೀಮ್ಗೆ ಮೊದಲನೇಗೆ ಬಂದಾಗ ಇವರಿಗೆ ಚಾನ್ಸಸ್ ಸಿಗಲ್ಲ. ಬಟ್ ಅದಾದ ನಂತರ ಚಾನ್ಸಸ್ ಕೊಟ್ಟಾಗ ನೀವೇ ನೋಡಿದಿರಾ ಇವರ ಪರ್ಫಾರ್ಮೆನ್ಸ್. SRH ಮೇಲೆ 2 ವಿಕೆಟ್, DC ಮೇಲೆ 1 ವಿಕೆಟ್, ಪಂಜಾಬ್ ಮೇಲೆ ಕೂಡ ಇವರು 2 ವಿಕೆಟ್ ಅನ್ನು ಪಡೆದುಕೊಳ್ಳುತ್ತಾರೆ. ಇವರು ಅವರ ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ನಾವು ಮ್ಯಾಚಸ್ ಸೋಲ್ಬೇಕಾದ್ರೆ ಭಯ ಆಗ್ತಾ ಇತ್ತು, ಎಲ್ಲಿ RCB ಫ್ಯಾನ್ಸ್ಗಳು ನಮ್ಮ ಮೇಲೆ ಕೋಪ ಪಟ್ಕೊಳ್ತಾರೆ ಅಂತ. ಬಟ್ ಆ ತರ ಆಗ್ಲಿಲ್ಲ. ಫ್ಯಾನ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು. ಆವಾಗ ನನಗೆ ಅರ್ಥ ಆಯ್ತು RCB ಲಾಯಲ್ ಫ್ಯಾನ್ಸ್ ಎಂದರೇನು ಅಂತ. ನೀವು ಜೀವನದಲ್ಲಿ ಸ್ವಪ್ನಿಲ್ ಸಿಂಗ್ ಆಗಿರಿ, ನಿಮ್ಮ ಪ್ರಯತ್ನವನ್ನು ಯಾವಾಗಲೂ ಬಿಡಬೇಡಿ. ಲಾಯಲ್ ಆಗಿರಿ ಎಂದೆಂದಿಗೂ RCB ಸಪೋರ್ಟ್ ಮಾಡ್ತಾ ಇರಿ.